35ನೇ ವರ್ಷದ ಆಲ್ ಇಂಡಿಯಾ ರಾಜೀವ್ ಜ್ಯೋತಿ ಯಾತ್ರೆಗೆ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಚಾಲನೆ ನೀಡಿದರು. ರಾಜ್ಯ ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಎಂ. ರೇವಣ್ಣ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಸಲೀಂ ಅಹಮದ್, ಕಾರ್ಮಿಕ ವಿಭಾಗ ಅಧ್ಯಕ್ಷರಾದ ಪುಟ್ಟಸ್ವಾಮಿಗೌಡ್ರು, INTU ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್, ಕಾಂಗ್ರೆಸ್ ಮುಖಂಡರು ಬೈಯಪ್ಪನಹಳ್ಳಿ ರಮೇಶ್ ರವರು, ಕಾರ್ಮಿಕ ವಿಭಾಗ ಕಾರ್ಯದರ್ಶಿ ಯೋಗಾನಂದ, ಆಲ್ ಇಂಡಿಯಾ ರಾಜೀವ್ ಜ್ಯೋತಿ ಯಾತ್ರೆಯ ಅಧ್ಯಕ್ಷರಾದ ಆರ್ ದೊರೈವೇಲು ಹಾಗೂ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಜಾಕೀರ್ ಹುಸೇನ್ ಮತ್ತು ಮಹಿಳೆಯರು, ಕಾಂಗ್ರೆಸ್ ಕಾರ್ಯಕರ್ತರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 35ನೇ ವರ್ಷದ ರಾಜೀವ್ ಜ್ಯೋತಿ ಯಾತ್ರೆ ಬೆಂಗಳೂರಿನಿಂದ ಶ್ರೀಪೆರುಂಬುದೂರ್ ಸಾಗಲಿದೆ. ಜಾಕೀರ್ ಹುಸೇನ್ 35 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ನೇತೃತ್ವದಲ್ಲಿ ನಾನು 8-10 ವರ್ಷ ನಾನು ಜೊತೆಗೆ ಅವರು ಕೈಗೆ ಜೋಡಿಸ್ಕೊಂಡಿದ್ದೆ. ಅವರು ದೊರೆ ಸರ್ ಮಾಡ್ಕೊಂಡಿದ್ದ ಅವ್ರ ನೇತೃತ್ವದಲ್ಲಿ ನಾನು ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ನಾನು ಸದಾ ಅಲ್ಲಿ ಹೋಗಿ ಏನು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಇಷ್ಟು ಅವರಿಗೆ ಸಂಪೂರ್ಣ ಇದು ಮಾಡಬೇಕು. ಮೊಬೈಲ್ ತಂದಿದ್ದು, ಮೊಬೈಲ್ ತಂದು ಕಂಪ್ಯೂಟರ್ ತಂದರು. ಆ ದಿನಗಳಲ್ಲಿ ಪ್ರಧಾನಮಂತ್ರಿ ಆದಾಗೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ರಾಜೀವ್ ಗಾಂಧಿ ಅವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಅದೇ ಇವತ್ತು DK ಶಿವಕುಮಾರ್ ಅವರು ಹುಟ್ಟಿದಬ್ಬ. 100 ವರ್ಷ ಅವರು ಬಾಳಿ ಒಳ್ಳೆ ಸಂಘಟನೆ ಮಾಡಿದ್ದಾರೆ ಕಾಂಗ್ರೆಸ್ಸಿಂದ. ಒಳ್ಳೆ ರೀತಿಯಲ್ಲಿ ಎಲ್ಲ ಮೂಲೆಗೆ ಕಾಂಗ್ರೆಸ್ ಏನೈತಂದರೆ ತೋರಿಸಿದ್ದಾರೆ. ಆಮೇಲೆ ಸವಲತ್ತು ಮತ್ತು ಗೌರ್ಮೆಂಟ್ ಬಂದೈತೆ, ಅವರು ಮಾಡಿದ ದಾರಿಗೆ ಗೌರ್ಮೆಂಟ್ ಬಂದಿತ್ತು ಅಂತ ನಾನು ಈ ಸಂದರ್ಭ 1000 ವರ್ಷ ಬಾಳಿ DK ಶಿವಕುಮಾರ್ 35ನೇ ಪುಣ್ಯತಿಥಿ. ಒಂದು ವಿಷನರಿ ಇರುವಂಥ ಒಬ್ಬ ರಾಜಕಾರಣಿ ದೇಶನ ಯಾವ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತ ತುಂಬ ಒಂದು ಆಲೋಚನೆ ಇದ್ದಂಥ ಒಂದು ಕನಸಿನ ರಾಜಕಾರಣಿ ಅಂದರೆ ಅದು ರಾಜೀವ್ ಗಾಂಧಿ ಅವರು. ಇವತ್ತೇನಾದರೂ ದೇಶ ಈ ಮಟ್ಟಕ್ಕೆ ಬಂದಿದೆ ಅಂದರೆ ಅವರು ಹಾಕ್ತಂಥ ಒಂದು ಅಡಿಪಾಯ ಏನಿತ್ತು ಅವತ್ತು ದಿವಸ ಅವರು ಪ್ರಧಾನಮಂತ್ರಿಗಳಾದಾಗ ಅದು ದೊಡ್ಡ ಅಡಿಪಾಯ. ಆ ಸ್ಟ್ರಾಂಗ್ ಅಡಿಪಾಯದಿಂದ ಇವತ್ತು IT ನಲ್ಲಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಟೆಲಿಕಮ್ಯುನಿಕೇಷನ್ ಇರ್ಬೋದು, ಇವತ್ತು ದೇಶ ಇಡೀ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಂದರೆ ಅದಕ್ಕೆ ಕಾರಣಕರ್ತರು ಅವತ್ತು ಅಡಿಪಾಯ ಹಾಕಿದಂಥ ರಾಜೀವ್ ಗಾಂಧಿ ಅವರು. ಅದ್ರ ಜೊತೆಗೆ ಇವತ್ತೆಲ್ಲ ನೀವು ನೋಡ್ತಾ ಇದ್ದಾರೆ, ಎಷ್ಟೋ ಜನ ಇವತ್ತು ಎಲ್ಲ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಎಲ್ಲ ವೆಹಿಕಲ್ಸು ಇವತ್ತು ನಾವು ನೋಡೋಕ್ಕೆ ಕೂಡ ಆಗಿರಲಿಲ್ಲ ಅಂಥ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡಿ ಪ್ರತಿಯೊಂದು ವೆಹಿಕಲ್ನು ಕೂಡ ಇಂಪೋರ್ಟ್ ಅಥವಾ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ತಂದಿದ್ದು ಕೂಡ ರಾಜೀವ್ ಗಾಂಧಿ ಅವರು. ಅವ್ರಿಗೆ ಒಂದು ದೇಶನ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಏನು ಕನಸಿತ್ತು ಅಂಥ ಒಂದು ಉದಯೋನ್ಮುಖ ಒಬ್ಬ ಪ್ರಧಾನಮಂತ್ರಿನ ಅವತ್ತು ನಡೆದಂಥ ಒಂದು ಕ್ರೂರ ಹತ್ಯೆ, ಇವತ್ತು ಏನು ಟೆರರಿಸ್ಟ್ ಅನ್ನೋ ಒಂದು ಇದರಿಂದ ಅವರ ಪ್ರಾಣ ಹತ್ಯೆ ಆಯಿತು. ಇವತ್ತು ಕಾಂಗ್ರೆಸ್ ಪಕ್ಷ ಅವತ್ತೊಂದು ದಿವಸ ಇಡೀ ದೇಶ, ನಮ್ಮ ಪಕ್ಷ ಒಂದೇ ಅಲ್ಲ, ಇಡೀ ದೇಶ ಒಬ್ಬ ಒಂದು ದೊಡ್ಡ ಒಂದು ಆಂಬಿಷನ್ ಇದ್ದಂಥ ಒಂದು ದೇಶನ ಮುನ್ನಡೆಸೋಕ್ಕೆ ಇದ್ದಿದ್ದಂಥ ವಿಷನ್ ಇದ್ದಂಥ ಒಬ್ಬ ದೊಡ್ಡ ವ್ಯಕ್ತಿನ ಕಳ್ಕೊಂಡಂಥ ಒಂದು ದುಃಖ ಅವತ್ತು ದಿವಸ ಎಲ್ಲರಿಗೂ ಕೂಡ ಮಡುಗಟ್ಟು. ಇವತ್ತಂತನೂ ಕೂಡ ರಾಜೀವ್ ಗಾಂಧಿ ಅವ್ರನ್ನ ಹೋಲುವಂಥ ಆ ವಿಷನರಿ ರಾಜಕಾರಣಿಗಳು ಇವತ್ತು ತನಕ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಎಲ್ಲಿ ನೋಡಿದ್ರು ಕೋಮು ಗಲಾಟೆಗಳಿಂದ ಹಿಡಿದು ಧರ್ಮಗಳ ಮಧ್ಯೆ ಹೋರಾಟಗಳನ್ನ ಹಿಡಿದು ಎಲ್ಲೂ ಕೂಡ ಯಾವ ಜನಕ್ಕೂ ಕೂಡ ನೆಮ್ಮದಿ ಇಲ್ಲದೇ ಇರೋ ರೀತಿಯಲ್ಲಿ ಇವತ್ತು ದೇಶನ ಇವತ್ತು ಅಭದ್ರತೆಯಿಂದ ಮಾಡಿದ್ದಾರೆ ಇವತ್ತೊಂದು ದಿವಸ. ಆದರೆ ರಾಜೀವ್ ಗಾಂಧಿ ಅವರ ಕನಸು ಹಂಗಾಗಿರಲಿಲ್ಲ. ಒಂದು ಭವ್ಯವಾದ ಭಾರತವನ್ನು ಕಟ್ಟಬೇಕು, ಭಾರತದಲ್ಲಿರೋರು ಎಲ್ಲರೂ ಸುರಕ್ಷಿತವಾಗಿರಬೇಕು, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇರಲಿಕ್ಕೆ ಹಕ್ಕಿದೆ, ಅವರಿಗೆ ಯಾವುದೇ ರೀತಿಯಾದ ಅಭದ್ರತೆ ಕಾಡಬಾರ್ದು ಅನ್ನೋ ಮನೋಭಾವ ರಾಜೀವ್ ಗಾಂಧಿ ಅವ್ರಿಗಿತ್ತು. ಆದರೆ ಇವತ್ತಿನ ದಿನದಲ್ಲಿ ನೀವು ನೋಡ್ತಾ ಇದ್ದೀರಿ, ಇವತ್ತು ಎಷ್ಟೋ ಸಮುದಾಯಗಳನ್ನ ತುಳಿದು ಇವತ್ತು ಅದನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಇವತ್ತು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಬುಡಿಮೇಲು ಮಾಡುವಂಥ ಒಂದು ಇದಕ್ಕೆ ಕೈ ಹಾಕಿದ್ದಾರೆ ಇವತ್ತೊಂದು ದಿವಸ. ಅದನ್ನು ರಾಜೀವ್ ಗಾಂಧಿ ಅವರಿದ್ದರೆ ಇಂಥ ಕೆಲಸಕ್ಕೆ ಹೋಗ್ತಿರಲಿಲ್ಲ, ಇದು ಆಗ್ತಾ ಇರಲಿಲ್ಲ. ಕಾರಣಕ್ಕೆ ಇವತ್ತು ನಮ್ಮ ದೊರೆಯವರು ಇರ್ಬೋದು, ಮತ್ತು ಇಂಟೆಕ್ಕು ಮತ್ತು ನಮ್ಮ ಲೇಬರ್ ಸೆಲ್ 3 ಒಟ್ಟಿಗೆ ಸೇರಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆ ನಾವು ಜವಾಬ್ದಾರಿನ ಕೊಟ್ಟಿದ್ವಿ. ನಾವು ಈ ಜ್ಯೋತಿನ ಇಲ್ಲಿಂದ ಪ್ರಾರಂಭ ಮಾಡಿ ಶ್ರೀಪೆರುಂಬದೂರಿಗೆ ತೊಗೊಂಡೋಗ್ತಾರೆ. 21ನೇ ತಾರೀಕು ಏನಿದೆ ಅವತ್ತಿಗೆ ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಅವರ ಸಮಾಧಿಗೆ ಏನಿದೆ ಅಲ್ಲಿ ತೊಗೊಂಡು ಹೋಗುವಂಥ ಕೆಲಸನ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಪ್ರಕಾಶಮ್ನ ನೆನ್ಕೋಬೇಕು. ನಾನು ಪ್ರಕಾಶಮ್ಮು ಪಾಪ ಭಾಳ ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ರು. ಯಾವುದಕ್ಕೂ ಕೂಡ ಯಾವುದನ್ನೇ ಮಾಡಬೇಕಂತ ನೋಡಿ ಅವ್ರು ಇವತ್ತು ಪ್ರಕಾಶಮ್ ಅವರಿಲ್ಲ,
ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಮತ್ತು ಅವ್ರನ್ನ ನೆನೆಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಅವರು ಹಾಕಿದಂಥ ಅಡಿಪಾಯ ಇವತ್ತಿನ ತನಕ ಅದನ್ನು ಮುಂದುವರ್ಸ್ಕೊಂಡಾಗಿ ನೀವರೆಲ್ಲ ಇವರು ದೊರೆ ಮತ್ತು ಎಲ್ಲರೂ ಕೂಡ ವಿಶ್ವನಾಥ್ ಇರ್ಬೋದು ಮತ್ತು ಎಲ್ಲ ಸಂಘಟನೆಗಳು ಇರುವಂಥವ್ರು ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲೇಬರ್ ಸೆಲ್ಲು, ಇಂಟೆಕ್ ಎಲ್ಲದೂ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಖ್ಯಮಂತ್ರಿಗಳ ಒಂದು ಕಡೆಯಿಂದ ಮತ್ತು ಅಧ್ಯಕ್ಷರ ಕಡೆಯಿಂದ ನಿಮ್ಮೆಲ್ಲರೂ ಶುಭಾಶಯಗಳನ್ನ ಹೇಳ್ತೀವಿ. ದಯವಿಟ್ಟು ಈಗೇನು ನೀವು ಮಾಡ್ತಾ ಇದ್ದೀರ ಕೆಲಸ ಅದು ನಿಜವಾಗ್ಲೂ ಕೂಡ ಒಂದು ತುಂಬ ಒಳ್ಳೆ ಕೆಲಸನ ನೀವು ಮಾಡ್ತಾ ಇದ್ದೀರಿ, ಮಾನವೀಯತೆ ಇರುವಂಥ ಕೆಲಸನ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜರ್ನಿ ಸುಖಮಯವಾಗಿರಲಿ, ಕೇರ್ಫುಲ್ಲಾಗಿ ಹೋಗಿ ಅದನ್ನು ಜ್ಯೋತಿನ ತೊಗೊಂಡೋಗಿ ಎಲ್ಲೆಲ್ಲಿ ನೀವು ಹೋಗ್ತೀರಾ ಅಲ್ಲೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರನ್ನ, ಲೀಡರ್ಸ್ನ ಭೇಟಿ ಮಾಡಿ ಅಲ್ಲೆಲ್ಲರಿಗೂ ಒಂದು 5 ನಿಮಿಷ ಮಾತಾಡಿ ತೊಗೊಂಡೋಗಿ ಜ್ಯೋತಿನ ಒಂದು ಪ್ರಚಾರ ಆಗಲಿ. ರಾಜೀವ್ ಗಾಂಧಿಯವರು ಇವತ್ತೂ ಕೂಡ ಅಮರರಾಗಿದ್ದಾರೆ ಅನ್ನೋದಕ್ಕೆ ಇಂಥ ಒಂದು ಇದುಗಳು ಸಾಕ್ಷಿ ಆಗುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷರ ಜನ್ಮದಿನ ಇವತ್ತು DK ಶಿವಕುಮಾರ್ ಅವರ ಜನ್ಮದಿನ ಕೂಡ. ಅವ್ರಿಗೆ ಇವತ್ತೊಂದು ದಿವಸ ಅವರು ಕಳೆದ 5 ವರ್ಷಗಳಿಂದ 4-5 ವರ್ಷಗಳಿಂದ ಇವತ್ತೊಂದು ದಿವಸ ಏನು KPCC ಅಧ್ಯಕ್ಷರಾಗಿ ಇವತ್ತು ಸರ್ಕಾರನ ಅಧಿಕಾರಿಗೆ ತರುವಲ್ಲಿ ಅವರ KPCC ಅಧ್ಯಕ್ಷರಾದಮೇಲೆ ಅವ್ರದ್ದು ದುಡಿದಂಥ ಅವರ ಪರಿಶ್ರಮ ಪ್ರತಿಯೊಂದನ್ನು ಕೂಡ ಇವತ್ತು ನಾವು ನೆನ್ಕೋಬೇಕು. ಇವತ್ತು DK ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ, ಸುಭದ್ರವಾಗಿದೆ. ಅದಕ್ಕೆ ಇವತ್ತು DK ಶಿವಕುಮಾರ್ ಅವ್ರದ್ದು ಬರ್ತ್ಡೇ. ಅವ್ರಿಗೆ ಎಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅವ್ರಿಗೆ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀವಿ. ಏಕೆಂದರೆ ಅವ್ರು ಯಾವಾಗಲೂ ಕೂಡ ಇನ್ನೂ 100 ವರ್ಷ ಬದುಕಲಿ. ಅವರ ಒಂದು ಲೀಡರ್ಶಿಪ್ಪು, ಅವರ ಒಂದು ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಶ್ಯಕತೆ ಇದೆ. ಅವರು ಯಾವಾಗಲೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಬಯಸ್ತೀವಿ. ರಾಜೀವ್ ಗಾಂಧಿಯವರ ಅಪರೂಪದ ರಾಜಕಾರಣಿ, ಅದ್ಭುತ ರಾಜಕಾರಣಿ, ಯುವಕರ ಕಣ್ಮಣಿ. ಇವತ್ತು 35 ವರ್ಷ ಕಳೆದಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ರಾಜೀವ್ ಜ್ಯೋತಿ ಪೆರಂಬದೂರಿಗೆ ಹೋಗ್ಬಿಟ್ಟು ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ರಾಜೀವ್ ಗಾಂಧಿ ವಿಶೇಷವಾಗಿ ಯುವಕರ ಬಗ್ಗೆ ಅಪಾರವಾದ ಅಭಿಮಾನ ಹಾಗೂ ಪ್ರೀತಿ. ಮುಂಚೆ ವೋಟಿಂಗ್ ಏಜ್ 21 ವರ್ಷ ಇತ್ತು, ಅದನ್ನು 18 ಮಾಡೋಂಥ ಚಿಂತನೆ ರಾಜೀವ್ ಗಾಂಧಿ ಮಾಡಿದ್ರು. ಅದಕ್ಕೆ ಹಲವಾರು ಮುಖಂಡರು ಟೀಕೆ ಕೂಡ ಮಾಡಿದ್ರು. ರಾಜೀವ್ ಗಾಂಧಿ ನೀವು 18 ಯುವಕರಿಗೆ ಅಧಿಕಾರ ಕೊಡಬೇಡಿ, ವೋಟಿನ ಹಾಕ್ಕೊಡ್ಬೇಡಿ ಅಂತ. ಆದರೆ ರಾಜೀವ್ ಅದನ್ನೆಲ್ಲ ಮೀರಿ 18 ವರ್ಷದ ಯುವಕರಿಗೆ ಅಧಿಕಾರ ಕೊಟ್ಟು ಲಾಸ್ಟಲ್ಲಿ MP-ಯನ್ನು, MLA-ಯನ್ನು ಎಲ್ಲ ಹಂತದ ಚುನಾವಣೆಯಲ್ಲಿ ವೋಟ್ ಹಾಕೋಂಥ ದೊಡ್ಡ ಶಕ್ತಿ ರಾಜೀವ್ ಗಾಂಧಿ. ಒಂದು ಸಂಪರ್ಕ ಕ್ರಾಂತಿಯನ್ನು ಮಾಡಿದ್ರು. ಈ ದೇಶದಲ್ಲಿ 21ನೇ ಶತಮಾನದ ಅಂತ ಕನಸು ಕಂಡ ರಾಜೀವ್ ಗಾಂಧಿಯವರು ಸದಾಕಾಲ ಯುವಕರ ಬಗ್ಗೆ, ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ ಚಿಂತೆ ಮಾಡುವ ಧೀಮಂತ ನಾಯಕ. ಇವತ್ತು ನಮ್ಮ ನಗಲಿದ್ದಾರೆ. ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಇವಾಗ ವಿಚಾರಧಾರೆಗಳನ್ನು ವಿಶೇಷವಾಗಿ ಯುವಕರಿಗೆ ಕೆಲಸ ನಮ್ಮನ್ನೆಲ್ಲ ಜವಾಬ್ದಾರಿ ಅಂತ ಹೇಳ್ತಾ, ಈ ನಮ್ಮ ರಾಜೀವ್ ಜ್ಯೋತಿ ಕಳೆದ 35 ವರ್ಷದಿಂದ ಅದು ಮುಂಚೆ ಪ್ರಕಾಶನ ತಗೊಳ್ತಾ ಇದ್ರು. ಅದಾದ್ಮೇಲೆ ಇನ್ನೊಂದು 2ನೇ ಹಂತದ ಹೋಗ್ತಾ ಇದ್ದಾರೆ. ಯಾರು ದೂರ ಇಂಟಕ್ಕಿರ್ಬೋದು, ಲೇಬರ್ ಸೆಲ್ ಇರ್ಬೋದು, ಎಲ್ಲ ಮುಖಂಡಗಳು ಪ್ರತಿ ವರ್ಷ ಆ ಕಾರ್ಯಕ್ರಮ ಅವರ ರಾಜೀವ್ ಗಾಂಧಿ ಆಗಲಿರ್ಬೋದು, ಆದರೆ ರಾಜೀವ್ ಗಾಂಧಿಯ ಸಿದ್ಧಾಂತಗಳು ಇವತ್ತು ಪ್ರತಿಯೊಂದು ಮನಸ್ಸಲ್ಲಿದೆ. ಆ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನು ಹೇಳೋಂಥ ಕೆಲಸ ನೀವು ಮಾಡಬೇಕಂತ ಮಾತನ್ನು ಹೇಳ್ತಾ, ಅವರು ಈ ಜ್ಯೋತಿ ತಗೊಂಡಂಥದ್ದು ಎಲ್ಲರಿಗೆ ಶುಭವನ್ನು ಕೋರಿ ಇನ್ನೂ ಹೆಚ್ಚಿನ ನಾವು ನಿಮ್ಮ ಜೊತೆ ಇದ್ದೀವಿ. ಈ ಸರ್ಕಾರ ಪಕ್ಷ ನಿಮ್ಮ ಜೊತೆ ಇದೆ. ರಾಜೀವ್ ಗಾಂಧಿಯ ಸಿದ್ಧಾಂತಗಳಿಗೆ ಒಂದು ವಿಚಾರಗಳನ್ನು ಜನರಿಗೆ ಹೇಳೋಂಥ ಕೆಲಸ ನೀವು ಮಾಡೋಂಥ ಮಾಡ್ತೀವಿ. ಅತ್ಯುತ್ತಮ ನಾಯಕರು ರಾಜೀವ್ ಗಾಂಧಿಯವರ ಇವತ್ತು ಬೆಂಗಳೂರು KPCC ನಾವೆಲ್ಲರೂ ಕಂಡಂತೆ ಇವತ್ತೇನು ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ರಾಜಕೀಯ ಮಹಿಳೆಯರ ಸಬಲೀಕರಣ ಮಾತನಾಡ್ತಾ ಇದ್ದಾರೆ. 70 ಮೂಲಕ ಮಹಿಳೆಯರಿಗೆ ರಾಜಕೀಯ ಕೊಟ್ಟಂಥ ಕೀರ್ತಿ ರಾಜೀವ್ ಗಾಂಧಿ. ಹಳ್ಳಿಯಿಂದ ದಿಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡುವ ಮೂಲಕ ಪ್ರವೇಶಕ್ಕೆ ಅವಕಾಶ ಅವೆಲ್ಲ ಕೂಡ ಆ ಸಮಯದಲ್ಲಿ ಕೂಡ ಅಧ್ಯಕ್ಷರಾಗಿ ಅಮೆಂಡ್ಮೆಂಟ್ಗೆ ಅವೆಲ್ಲರೂ ಕೂಡ ಒಪ್ಪಿಗೆ ಕೊಡೋದಕ್ಕೆ ನಾವೆಲ್ಲ ಮಾತಿದೆ. ಚಂದ್ರಶೇಖರ್ ಬೆಂಬಲಿಸ್ತಾ ಅವರು ರಾಜ್ಯಸಭೆಯನ್ನು ರಾಜೀವ್ ಸಭೆ ಅಂತ ಕರೆದಂಥ ಒಂದು ಸನ್ನಿವೇಶವನ್ನು ಯಾಕೆ ಅಂತ ಹೇಳಿದ್ರೆ, ಭಾರತದ ಯುವಕರನ್ನು ರಾಜ್ಯಸಭೆಗೆ ತರೋದ್ರಲ್ಲಿ ಹಿರಿಮೆಯನ್ನು ಕೀರ್ತಿ, ಅನೇಕ ಜನ ಮಹಾನ್ ನಾಯಕರುಗಳನ್ನು ಬೆಳೆಸಿದಂಥ ಕೀರ್ತಿ ಎಲ್ಲರೂ ಕೂಡ ರಾಜಕಾರಣದಲ್ಲಿ ಇವತ್ತು ಇಲ್ಲಿಂದ ಬೆಂಗಳೂರಿನಿಂದ ನಡೀತಾ ಇತ್ತು. ಇವತ್ತು ಅದನ್ನು ಎಲ್ಲರೂ KPCC ಕಾರ್ಯಾಧ್ಯಕ್ಷರಲ್ಲಿ 3 ತಂಡಗಳು
ಶ್ಲಾಘನೀಯ ಕೆಲಸ